ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಸುಶಾ ಬ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯೋಗಿನಿ ಏಕಾದಶಿನ ಯಾವ ರೀತಿ ಆಚರಣೆ ಮಾಡಿದೆ ಹಾಗೆ ದ್ವಾದಶಿ ಪಾರಣೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಬೆಳಗ್ಗೆ ಬೇಗನೆ ಎದ್ದು ವಿಡಿಯೋ ಶೂಟ್ ಮಾಡ್ಕೊಂಡು ಅದನ್ನು ಎಡಿಟ್ ಮಾಡಿ ಹಾಕೋದಿದೆಯಲ್ಲ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆ ಅಂತಂದರೆ ದ್ವಾದಶಿ ಪಾರಣೆಯನ್ನು ಅಂದರೆ ಉಪವಾಸ ಬಿಡೋದನ್ನು ಇಂತಿಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ಇರುತ್ತೆ. ಒಂದೊಂದು ಸರಿ 7 ಗಂಟೆ ಒಳಗೆ ಊಟ ಮಾಡಬೇಕಾಗಿರುತ್ತೆ, ಒಂದೊಂದು ಸರಿ 6 ಗಂಟೆ ಒಳಗೆ ಊಟ ಮಾಡಬೇಕಾಗಿರುತ್ತೆ. ಬಟ್ ಈ ಸಾರಿ ಹರಿವಾಸರ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಊಟ ಮಾಡಬೇಕಿತ್ತು. 7 ಗಂಟೆ ಮೇಲೆ 10 ಗಂಟೆ ಮೇಲೆ ಅಂತೆಲ್ಲ ಹೇಳ್ತಿದ್ರು. ಹಾಗಾಗಿ ಸ್ವಲ್ಪ ಲಿಬ್ರಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಂಗಂತ ತುಂಬ ಲೇಟೇನು ಮಾಡಲಿಲ್ಲ. ಆ್ಯಸ್ ಯೂಶ್ವಲ್ 4 ಗಂಟೆಗೆ ಎದ್ದೇಳೋ ರೀತಿ 4 ಗಂಟೆಗೆ ಎದ್ದಿದ್ದು. ನಾನು ಎದ್ದಿಲ್ಲ ಅಂದ್ರೂ ಎಚ್ಚರ ಆಗ್ತಿರುತ್ತೆ ಬಿಡಿ. ಬೇಗನೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಹೊಸ್ಲು ಪೂಜೆನ ಮುಗಿಸ್ದೆ. ನಾನು ಸ್ನಾನ ಮಾಡ್ಕೊಂಡು ಬಂದು ಹೊಸ್ಲು ಪೂಜೆ ಮಾಡಿದ್ದು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ದೇವ್ರ ಪೂಜೆ ಕೆಲಸನೂ ಸಹ ಸಿಂಪಲ್ಲಾಗಿ ಮುಗಿಸ್ಕೊಂಡೆ. ಇನ್ನು ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಯಲ್ಲಿ ನನಗೆ ಕೆಲಸದ ಗಡಿಬಿಡಿ ಅಷ್ಟಾಗಿ ಇರಲಿಲ್ಲ. ಅಂದರೆ ಬೇಗ ಮಾಡಬೇಕನ್ನೋದಿತ್ತು. ಈ ಪಾರಣೆ ಊಟ ಅನ್ನೋದಕ್ಕಿಂತ ನನಗೆ ನೈವೇದ್ಯ ಅನ್ನೋದಕ್ಕಿಂತ ನಾನು ಇವತ್ತು ದೇವಸ್ಥಾನಕ್ಕೆ, ಅಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಏನಾದರೂ ಪ್ರಸಾದ ಮಾಡಿ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಕೊಡಬೇಕು ಅಂತಂದೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಅದನ್ನು ಇವತ್ತೇ ಮಾಡಿ ಮುಗಿಸ್ಬಿಡೋಣ ಅಂತ ಆ ದೇವಸ್ಥಾನಕ್ಕೆ ಬೇಗನೆ ಹೋಗಿ ಕೊಡಬೇಕು ಅಂತ ಅಲ್ಲೊಬ್ಬರು ಅಜ್ಜಿ ಹೇಳಿದರು. ಅಂದರೆ ಅವರೇ ಪ್ರಸಾದ ಕೊಡೋದು. ಅವ್ರು ಹೇಳಿದರು ಬೇಗನೆ ಬಂದು ಪ್ರಸಾದ ಕೊಡಬೇಕು ಅಂತ. ಅದು ಸ್ವಲ್ಪ ಬೇಗ ಮಾಡಬೇಕು ಅನ್ನೋ ಅವಸರ ಇತ್ತು. ಅಲ್ಲಿ ನಾನು ಮೊದಲಿಗೆ ಅಲಸಂದಿ ಕಾಳಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯೋದಕ್ಕಿಟ್ಟೆ. ಇನ್ನು ಒಂದು ಕುಕ್ಕರಲ್ಲಿ ಕಡಲೆಕಾಳು ಉಸ್ಲಿ, ಅಂದರೆ ನಾನು ಇದನ್ನು ಮಿಸ್ ಮಾಡಲ್ಲ. ಪಾರಣೆಯಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಊಟ ಮಾಡಿದರೆ ರಾತ್ರಿ ತನಕ ಊಟ ಮಾಡೋ ಹಾಗಿರಲ್ಲ ಅಲ್ವಾ. ಹಾಗಾಗಿ ನಾನು ಕಡಲೆಕಾಳು ಉಸ್ಲಿನೇ ಸ್ವಲ್ಪ ತಿನ್ಕೊಳ್ತಾ ಇರ್ತೀನಿ. ಹಣ್ಣು ತರಕಾರಿ ಕಡಲೆಕಾಳು ಉಸ್ಲಿ ಇದನ್ನೇ ಸ್ವಲ್ಪ ನೈಟ್ವರೆಗೂ ತಿನ್ಕೊಳ್ತಾ ಇರ್ತೀನಿ. ಹಾಗಾಗಿ ಕಡಲೆಕಾಳು ಉಸ್ಲಿ ನನಗೆ ಮ್ಯಾಕ್ಸಿಮಮ್ ಇರಲೇಬೇಕು. ಅದು ನನ್ನ ಫೇವ್ರೇಟ್ ಕೂಡ. ಇನ್ನು ಈ ಕಡೆ ನಾನು ಚಪಾತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ನೀರನ್ನು ಸೇರಿಸಿ ಈ ರೀತಿಯಾಗಿ ನಿಧಾನವಾಗಿ ನಾದ್ಕೊಂಡು ಅದಕ್ಕೆ ಒಂದು ಬಟ್ಲನ್ನ ಮುಚ್ಚಿ ಎತ್ತಿಟ್ಬಿಟ್ಟೆ ಫ್ರೆಂಡ್ಸ್. ಈ ಚಪಾತಿ ಆಗೋದೊಂದು ಬಾಕಿ ಇತ್ತು ಅಷ್ಟೇ. ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಇನ್ನು ಈ ಕಡೆ ಕಾಳುಗಳು ಬೇಯಿತು. ನೀರನ್ನು ಬಸಿದ್ಬಿಟ್ಟು ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಾಯಿತು ಅಂತಂದರೆ ನಾನು ಮಸಾಲೆನ ಸ್ವಲ್ಪ ಜಾಸ್ತಿಯಾಗಿ ರುಬ್ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಮಸಾಲೆ ಸ್ವಲ್ಪ ಜಾಸ್ತಿ ಆಯಿತು ಕಾಳಿಗೆ. ಆದರೂ ಪರವಾಗಿಲ್ಲ, ಚಪಾತಿಗೆ ಗ್ರೇವಿ ಥರ ಬರುತ್ತೆ ಅಂತೇಳಿ ತಿಂದ್ಕೊಂಡ್ರು. ಇನ್ನು ಒಗ್ಗರಣೆಗೆ ಎಣ್ಣೆ, ಸ್ವಲ್ಪನೇ ಈರುಳ್ಳಿ, ಅದ್ರ ಜೊತೆಗೆ ಒಂದು ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಬಾಡಿಸಿ ಅದಕ್ಕೆ ಕಾಳುಗಳನ್ನ ಹಾಕಿ ಒಗ್ಗರಣೆ ಕೊಟ್ಟು ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನ ರೆಡಿ ಮಾಡ್ತೀನಿ. ಈ ಮಸಾಲೆನಲ್ಲಿ ಏನೂ ಇಲ್ಲ, ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ, ಶುಂಠಿ ಹಾಕ್ಕೋಬೋದು, ಒಂದು ಸ್ವಲ್ಪ ಹುಣಸೆಹಣ್ಣು ಅಥವಾ ಟೊಮೆಟೊ ಯಾವುದಾದ್ರೂ ಹಾಕೊಂಡು ರುಬ್ಬಿಟ್ಕೊಂಡ್ರೆ ಆಯಿತು ಮಸಾಲೆ. ಇನ್ನು ಅದಕ್ಕೆ ಬೇಳೆ ಸಾಂಬಾರು ಪುಡಿ ಸ್ವಲ್ಪನೇ, ಆಮೇಲಿಂದ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಮೇಲ್ಗಡೆ ಹಾಕಿದ್ದು ದೊಣ್ಣೆ ಮೆಣಸಿನ್ಕಾಯಿ ಮೊನ್ನೆ ರೀಸೆಂಟಾಗಿ ಊರಿಂದ ತಂದಿದ್ದು ಸ್ವಲ್ಪ ಮಿಕ್ಕಿತ್ತು, ಹಾಗಾಗಿ ಅದನ್ನು ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆಗೆ ಆ ಪಲ್ಯ ಆಗಿ ಕುದಿಯೋದಕ್ಕೆ ಬಿಟ್ಬಿಟ್ಟೆ. ಒಂದು ಸ್ವಲ್ಪ ನೀರು ಹಾಕಿ ಇನ್ನು ಕಡಲೆಕಾಳು ಉಸ್ಲಿನೂ ಕೂಡ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಇದು ಹೇಳಿದ್ನಲ್ವ ಫ್ರೆಂಡ್ಸ್ ಆವಾಗಲೇ ನಾನು ದೇವಸ್ಥಾನಕ್ಕೆ ನಾನು ಪ್ರಸಾದ ಮಾಡ್ಕೊಂಡು ಕೊಡಬೇಕು ಅಂತ. ಅದಕ್ಕೆ ಅಕ್ಕಿಗೆ, ಅಂದರೆ ಅನ್ನ ಮಾಡೋದಕ್ಕೆ ಅಕ್ಕಿ ತೊಳೆದು ಅಕ್ಕಿ ನೆನೆಯಿಟ್ಟು ನೀರು ಕುದಿಯೋದಕ್ಕಿಟ್ಟೆ. ಈ ನೀರು ಇಷ್ಟು ರೆಡ್ ಆಗಿದೆ ಅಂದ್ಕೊಬಿಡಿ. ಇದು ಆ್ಯಕ್ಚುಲಿ ನಾನು ಅರಿಶಿನ ಹಾಕ್ಬಿಟ್ಟಿದ್ದೀನಿ ನೀರಲ್ಲಿ. ಅಂದರೆ ಚಿತ್ರಾನ್ನ ಒಂದೊಂದಕ್ಕೆ ಒಗ್ಗರಣೆ ಅಂಟೋದಿಲ್ವೇನೋ ಅಂತ ಹೇಳಿ ನಾನು ಅದರಲ್ಲೇ ಅರಿಶಿನ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅಷ್ಟೇ. ನೀರೊಳಗಡೆ ಅರಿಶಿನ ಉಪ್ಪು ಹಾಕಿ ನೆಂದಿರ್ತಕ್ಕಂಥ ಅಕ್ಕಿನ ಅದಕ್ಕೆ ಹಾಕಿ ಅನ್ನನ ಕುದಿಯೋದಕ್ಕೆ ಬಿಟ್ಟೆ. ಬಸಿದ್ರೆ ಆಮೇಲೆ ಆಯಿತು, ಅನ್ನ ರೆಡಿ ಆದಮೇಲೆ ಬಸಿದ್ರೆ ಅನ್ನ ರೆಡಿ ಆಯಿತು. ಇನ್ನು ಇಲ್ಲಿ ಶಾವಿಗೆ ಖೀರು ಮಾಡ್ತಾಯಿದ್ದೀನಿ ಮನೇಲಿ ನೈವೇದ್ಯ ಮಾಡೋದಕ್ಕೆ. ನಾರ್ಮಲ್ಲಾಗಿ ಶಾವಿಗೆನ ತುಪ್ಪದಲ್ಲಿ ಹುರಿದಾದ್ಮೇಲೆ ಹಾಲನ್ನು ಹಾಕಿದೆ ಫ್ರೆಂಡ್ಸ್. ಮೊದಲಿಗೆ ಹಾಲು ಹಾಕೋದ್ರಿಂದ ಹಾಲಲ್ಲಿ ಶಾವಿಗೆ ಬೇಯಿದ್ರೆ ಶಾವಿಗೆ ಖೀರು ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವರು ಸಕ್ಕರೆನ ಕೊನೆಯಲ್ಲಿ ಹಾಕ್ತಾರೆ, ಸಕ್ಕರೆ ಹಾಕ್ಬಿಟ್ಟು ಆಫ್ ಮಾಡ್ತಾರೆ ಫ್ಲೇಮ್ನ. ನಾನಾಗಲ್ಲ, ಅದ್ರ ಜೊತೆಲೇ ಹಾಕ್ಬಿಡ್ತೀನಿ ಸಕ್ಕರೆನ, ಕುದಿಯುತ್ತೆ ಚೆನ್ನಾಗಿ ಅಂತ. ಏಲಕ್ಕಿ ಮತ್ತು ಒಣ ಶುಂಠಿ ಪುಡಿನ ಹಾಕ್ತೆ, ತುಪ್ಪದ ಒಗ್ಗರಣೆನ ಹಾಕಿ ಶಾವಿಗೆ ಖೀರನ್ನ ಸಹ ಮುಗಿಸ್ದೆ. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಚಿತ್ರಾನ್ನಕ್ಕೆ ಅದರಲ್ಲೇ ಅರಿಶಿನ ಹಾಕ್ಬಿಟ್ಟಿದ್ದೀನಿ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಕಾಣಿಸ್ತಿದೆ. ನಾನೊಂದು ರೈಸ್ನ ತಣ್ಣಗಾಗಲಿ ಅಂತ ಒಂದು ಬೌಲಲ್ಲಿ, ಅಂದರೆ ದೊಡ್ಡದೊಂದು ಹರಿವಾಣದಲ್ಲಿ ಹಾಕಿದ್ದೆ. ಅದಕ್ಕೆ ಒಗ್ಗರಣೆನೂ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕ್ತಿರೋ ಒಗ್ಗರಣೆ ಮಾಡಬೇಕಿತ್ತಂತೆ, ಹಾಗಾಗಿ ಈರುಳ್ಳಿ ಹಾಕ್ತಿರೋ ಒಗ್ಗರಣೆನೇ ಮಾಡ್ತಾಯಿದ್ದೀನಿ. ಕಲಸಿಕೊಂಡು ಇದೊಂದು ಏನಪ್ಪ ಹಾಟ್ ಬಾಕ್ಸಿಗೆ ಹಾಕಿ ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ. ತುಂಬ ಖುಷಿ ಆಯಿತು. ಯಾಕೆಂದರೆ ಒಂದು 3-4 ತಿಂಗಳಿಂದ ಅಂದ್ಕೊಳ್ತಾ ಇದ್ದೆ. ಅಲ್ಲಿರೋ ಅಜ್ಜಿನೂ ಕೇಳಿ ಬಂದಿದ್ದೆ,
ಯಾವ ರೀತಿಯಾಗಿ ನೈವೇದ್ಯ ಮಾಡಬೇಕು ಏನು ಅಂತ ಅಜ್ಜಿ ತುಂಬ ಮಡಿವಂತಿಕೆಯಿಂದ ಮಾಡಬೇಕು, ಹೀಗೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತೆಲ್ಲ ಹೇಳಿದರು. ಯಾಕೆಂದರೆ ಕೆಲವೊಬ್ರು ಹೆಂಗೆಂಗೋ ತಗೊಂಡು ಬಂದುಬಿಡ್ತಾರಲ್ವ, ಅದು ಅಲ್ಲದೆ ದೇವಸ್ಥಾನಕ್ಕೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬೇರೆ. ಹಾಗಾಗಿ ನಾನು ಇದನ್ನೆಲ್ಲ ಫಾಲೋ ಮಾಡಿದೆ. ಗೊತ್ತು ಸಜ್ಜ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಅಂದರೆ ಒಂದು ಸ್ವಲ್ಪ ಅದು ಇದು ಚೆಲ್ಲಿದೆ. ಬಟ್ ದೇವ್ರ ನೈವೇದ್ಯಕ್ಕೆ ಮಾಡಿರೋ ಅಡುಗೆದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಅಲ್ಲಿಂದ ಮನೆಯಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಬೆಳಗ್ಗೆ ವಾತಾವರಣ ತುಂಬ ಚೆನ್ನಾಗಿತ್ತು. ಬಟ್ ಇಷ್ಟೊಂದು ಗಾಡಿಗಳು ಓಡಾಡೋದು ನೋಡಿ ನನಗೂ ಏನಪ್ಪ ಇಷ್ಟೊತ್ತಿಗೆ ಇಷ್ಟೊಂದು ಗಾಡಿಗಳು ಓಡಾಡ್ತಾವಲ್ಲ ಅಂತ ಅನ್ನಿಸ್ತು. ಎಲ್ಲರೂ ಕೆಲ್ಸಕ್ಕೆ ಹೋಗೋರೇ ಇದ್ದರು. ಇನ್ನೇನು ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ನಾವು ಇಲ್ಲಿ ಪೂಜೆ ಆಲ್ರೆಡಿ ಆಗ್ತಾಯಿತ್ತು. ನಾವು ಹೂವು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಅಲ್ವಾ, ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ರು. ಈ ಸ್ವಾಮಿ ಅವರು ನಮ್ಮ ಮನೆ ಓನರ್ ಏನಿದ್ರಲ್ಲ ಅವ್ರ ತಂದೆ ಅಂತೆ ಇವರು. ನಮ್ಗೆ ಗೊತ್ತಿರಲಿಲ್ಲ. ಲಾಸ್ಟ್ ಸಾಟರ್ಡೆ ಹೋಗಿದ್ದಾಗ ಅಮ್ಮ ಹೇಳ್ತಾಯಿದ್ರು. ಯಾಕೆಂದರೆ ಲಾಸ್ಟ್ ಸಾಟರ್ಡೆ ನಮ್ಮನೆ ಓನರ್ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ಅಮ್ಮ ಇದೇನು ಪುರೋಹಿತರು ಲೇಟ್ ಅಂದರೆ ಚೇಂಜ್ ಆಗ್ತಿರ್ತಾರಲ್ವ. ನಾರ್ಮಲಾಗಿ ನಮ್ಮ ತಾಯಿ ಮನೆ ಕಡೆಯಿಂದ ಒಂದು ಸ್ವಲ್ಪ ದಿನ ದೇವಸ್ಥಾನಕ್ಕೆ ಪೂಜೆಗೆ ಇವರು, ಇನ್ನೂ ಸ್ವಲ್ಪ ದಿನ ಇವರು ಅಂತ ಅಣ್ಣ ತಮ್ಮಂದಿರದೇ ಡಿವೈಡ್ ಆಗುತ್ತಲ್ಲ. ನಾವು ಹಾಗೆ ಅಂದ್ಕೊಂಡಿದ್ವಿ. ಬಟ್ ಈ ವೀಕ್ ಗೊತ್ತಾಯಿತು. ಕೇಳಿದಾಗ ಇಲ್ಲಮ್ಮ ಇವರು ನಿಮ್ಮ ಇಲ್ಲಿದ್ದಾರಲ್ಲ ಓನರು ಅವ್ರ ಮಗನೇ ಅಂತ ಹೇಳಿದರು. ಅವಾಗ ನಾನು ಹೇಳಿದೆ ಅವರಿಗೆ, ಇಲ್ಲಮ್ಮ ಅವ್ರ ಮನೆಯಲ್ಲೇ ನಾನು ಬಾಡಿಗೆ ಇರೋದು, ನಾವು ಬಾಡಿಗೆಗಿರೋದು, ತುಂಬ ಒಳ್ಳೆ ಮನುಷ್ಯ ಓನರ್ ಅವರು ಅಂತ ಹೇಳಿದೆ. ಇವ್ರ ಮಗನೇ ಕಣಮ್ಮ ಅವರು ಅಂತ ಹೇಳಿದ್ರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇವರು ಸಹ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ. ಈ ಓನರ್ ಅವ್ರ ತಂದೆ ಆಗಿರ್ಬೋದು, ತುಂಬ ತಾಳ್ಮೆ, ತುಂಬ ನಿಧಾನ, ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಪೂಜೆನ ಮುಗಿಸಿ ಮನೆಗೆ ಬಂದು ದೇವ್ರಿಗೆ ನೈವೇದ್ಯ ಮಾಡಿದೆ ಫ್ರೆಂಡ್ಸ್. ಏನೆಲ್ಲ ಅಡುಗೆ ಮಾಡಿದ್ದೆ, ಚಪಾತಿ ಒಂದು ಲಟ್ಸೋದು ಬಿಟ್ಟೋಗಿದೆ ಅಂತ ಹೇಳಿದೆ ಅಲ್ವಾ, ಬಂದು ಚಪಾತಿನೇ ಲಟ್ಸ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಟೆ. ಯಾಕೆ ನಾನು ಕೈಯಲ್ಲೇ ನೈವೇದ್ಯ ತೋರಿಸಿದೆ ಅಂದರೆ ಅಲ್ಲಿ ಇಡೋದಕ್ಕೆ ಎಲ್ಲೂ ಜಾಗ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಅಲ್ಲಿ ಕೈಯಲ್ಲೇ ಹಿಡ್ಕೊಂಡು ಸ್ವಲ್ಪ ಹೊತ್ತು ನೈವೇದ್ಯನ ತೋರಿಸಿ, ಪಕ್ಕದಲ್ಲಿ ರಂಗೋಲಿ ಬೇರೆ ಹಾಕಿಬಿಟ್ಟಿದ್ದೆ. ಹಾಗಾಗಿ ಇಡೋದಕ್ಕೆ ಜಾಗ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ದೇವ್ರಿಗೆ ನೈವೇದ್ಯ ಮಾಡಿ ಸೈಡಲ್ಲಿ ಎತ್ತಿಟ್ಟು ನಾನು ಕೂಡ ಊಟ ಮುಗಿಸಿ ಬಂದೆ. ನಾನು ಯಾವತ್ತೂ ಅಷ್ಟೇ ನೆಲದ ಒಪ್ಪತ್ತೇ ಬಿಡೋದು, ನೆಲದ ಮೇಲೇ ಊಟ ಮಾಡೋದು ಏಕಾದಶಿಯಾಗಿ ದ್ವಾದಶಿ ಪಾರಣೆಗೆ. ನಾನು ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ತೊಳೆದಾಕಿದ್ದೆ ನಾನು. ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ, ಅಂದರೆ ಹಾಕ್ತಾಯಿದ್ದೀನಿ. ಮಕ್ಕಳು ಮೇಲ್ಗಡೆ ಬೆಡ್ಡನ್ನ ಎತ್ತಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ದಿಂಬನ್ನ ಕೆಳಗಡೆ ಹಾಸ್ಕೊಂಡು ಬೆಡ್ ಮಾಡ್ಕೊಂಡು ಬಿಟ್ಟಿದ್ರು. ಅವ್ರಿಗೆ ಬೈತಾ ಏನೇನೋ ಅಂದ್ಕೊಳ್ತಾ ಅವರಿಗೂ ಸ್ವಲ್ಪ ಜೋರು ಮಾಡ್ತಾ ನಾನು ಅದೆಲ್ಲ ಹಾಸ್ಬಿಟ್ಟು. ಇನ್ನು ಇದು ಸಂಜೆ ಕ್ಲಿಪ್ಪು ಫ್ರೆಂಡ್ಸ್. ಜೋಳನ ಸ್ವಲ್ಪ ತೊಳೆದು ಒಣಗಿಸಿಟ್ಬಿಟ್ರೆ ಇನ್ನೊಂದು ಸರಿಗಾಗುತ್ತೆ ಅಂತ ಹೇಳಿ ನಾನು ಜೋಳನ ತೊಳೆದು ಒಣಗಿಸಿ ಬಾಕ್ಸಿಗೆ ತುಂಬ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಳೆ ಬಿಸಿಲು, ಅಂದರೆ ಸಂಜೆ ಹೊತ್ತಲ್ಲಿ ಎಂಥ ಎಳೆ ಬಿಸಿಲು ಅಂದ್ಕೊಬಿಡಿ. ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು, ಬರ್ತಿತ್ತು ಮಂಕಾಗ್ತಾಯಿತ್ತು. ಬಟ್ ನಾನು ಜೋಳ ಕ್ಲೀನ್ ಮಾಡಲೇಬೇಕು. ಆಲ್ರೆಡಿ ತೊಳೆದು ಒಣಗಾಕಿರೋಂಥ ಜೋಳನ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಗಾಳಿ ಬೀಸ್ತಾಯಿತ್ತು ಫ್ರೆಂಡ್ಸ್. ಏನಾದರೂ ಸಿಗ್ಬೋದಾ ಕೂದಲೇನಾದರೂ ಅಂತ ಬೆಳಕಿನ ಕಡೆಗೆ ಮುಖ ಮಾಡಿ ಹುಡುಕಿ ನೀಟಾಗಿ ಆಸ್ ಮಾಡಿ ಎತ್ತಿಡ್ತಾಯಿದ್ದೀನಿ ಅಷ್ಟೇ. ಇಲ್ಲೂ ಮಕ್ಕಳು ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾಯಿದ್ರು. ನಾನು ಮ್ಯೂಟ್ ಮಾಡಿದ್ದೀನಿ. ಹೊರಗಡೆ ಮಕ್ಕಳು ಆಡ್ಕೊಳ್ತಿದ್ದಾರೆ, ನಾನು ಜೋಳ ಕ್ಲೀನ್ ಮಾಡ್ತಾಯಿದ್ದೀನಿ. ಏನಂದರೆ ನಾನು ತೊಳೆದು ಒಣಗಾಕಿರೋ ಜೋಳನೇ ಮತ್ತೆ ಆಸ್ ಮಾಡ್ತಾಯಿದ್ದೀನಲ್ಲ, ತುಂಬ ಲಿಬ್ರಲ್ಲಾಗಿ ಒಂಥರ ಲೇಸಿಯಾಗಿ ಆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತೇನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾಡಿದ್ದಾಯಿತು. ಆ ಬಾಕ್ಸಲ್ಲಿ ಒಂದು 7-8 kg ಅಷ್ಟು ಇಡಿಸ್ಬೋದೇನೋ. ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ತುಂಬಿಟ್ಟು ಸಂಜೆ ಕೆಲಸ ಒಂದು ಇರುತ್ತಲ್ವ ಫ್ರೆಂಡ್ಸ್, ದೀಪ ಹಚ್ಚಬೇಕು. ಆಲ್ರೆಡಿ ಟೈಮ್ ಆಗಿತ್ತು. ಸಂಜೆ ಟೈಮಲ್ಲಿ ಸ್ವಲ್ಪ ಬಿಸಿಲು ಬಂತು. ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಅಂತ. ಕಾಣಿಸ್ತಾ ಇತ್ತು ಅಂಗಳ ಅಂತ ಹೇಳಿ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಾನು ಅಲ್ಲೊಂದಷ್ಟು ಗಿಡಗಳನ್ನ ಇಟ್ಟಿದ್ದೀನಿ. ಆ ಬಿಸಿಲಿಗಾದರೂ ಅಟ್ಲೀಸ್ಟ್ ಆ ಬರ್ತಕ್ಕಂಥ ಬಿಸಿಲಾದರೂ ಗಿಡಗಳಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಅಲ್ಲಿ ಬರ್ತಕ್ಕಂಥ ಬಿಸಿಲಿಗೆ ಕರೆಕ್ಟಾಗಿ ಗಿಡಗಳನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್. ನನ್ನ ಬೆನ್ನಿಂದಗಡೆ ಗಿಡಗಳು ಇದೆ, ಕಾಣಿಸ್ತಿಲ್ಲ ಅಷ್ಟೇ ವಿಡಿಯೋನಲ್ಲಿ. ಮನಿ ಪ್ಲ್ಯಾಂಟ್ ಇದೆ, ಒಂದೇ ಒಂದು ಖರ್ಜೂರದ ಗಿಡ ಬೆಳ್ಕೊಂಡಿದೆ. ತಿಂದುಬಿಟ್ಟು ಬಿಸಾಕಿದ್ದೆ ಫ್ರೆಂಡ್ಸ್ ಒಂದು ಪಾಟಲ್ಲಿ, ಅದು ಬೆಳ್ಕೊಬಿಟ್ಟಿದೆ. ಆಯಿತು ಅಂದರೆ ನಾರ್ಮಲಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಫ್ರೀ ಟೈಮಲ್ಲಿ ಒಂದಷ್ಟು ಖರ್ಜೂರ ತಿನ್ನೋಣ ತಗೊಂಡು ಬಂದಿದ್ದೀನಿ ಅಂತ ಖರ್ಜೂರ ತಿಂದುಬಿಟ್ಟೆ. ಈಗ ಡಿಸೆಂಬರ್ ಜನವರಿನಲ್ಲಿ ಅಂದ್ಕೊಳ್ತೀನಿ. ಎದ್ದೋಗಿ ಬಿಸಾಕೋದಕ್ಕೆ ಸೋಮಾರಿತನ ಮಾಡಿ ಒಂದು ಪಾಟಲ್ಲಿ ಹಾಕಿದ್ದಷ್ಟೇ. ಅದು ಸೀಡ್ಸನ್ನು, ಅಂದರೆ ಖರ್ಜೂರದ ಒಂದು ಬೀಜನ. ಅದು ನೋಡ್ತೀನಿ ಗಿಡ ಆಗಿಬಿಟ್ಟಿದೆ ಫ್ರೆಂಡ್ಸು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಬಟ್ ನಿಧಾನವಾಗಿ ಬೆಳೀತಿದೆ, ಏನು ಅರ್ಜೆಂಟಿಲ್ಲ, ನಿಧಾನವಾಗಿಯೇ ಬೆಳೀಲಿ. ಇನ್ನು ಅದೆಲ್ಲ ಆಸ್ ಮಾಡಿದ್ದಾಯಿತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಅಲ್ಲಲ್ಲಿ ಕಸ ಎಲ್ಲ ಹರಡಿರುತ್ತಲ್ವ, ಅದೆಲ್ಲ ಗುಡಿಸ್ತಾ ಇದ್ದೀನಿ. ಹೇಳಿದ್ನಲ್ವ ಫ್ರೆಂಡ್ಸ್, ಆವಾಗಲೇ ಬಿಸಿಲು ಹೋಗ್ತಾಯಿತ್ತು ಅಂತ. ನೋಡಿ ಇವಾಗ ಬಂದಿದೆ ಬಿಸಿಲು. ಆ ಬಿಸಿಲಿಗೆ ಇಲ್ಲೇನು ಬೃಂದಾವನ ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ, ಅದು ಅದರಲ್ಲಿ ತುಳಸಿ ಹಾಕಿದೆ. ಬಟ್ ತುಳಸಿ ಅಷ್ಟಾಗಿ ಬರಲಿಲ್ಲ. ಹಾಗಾಗಿ ಅದರಲ್ಲೊಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಅದೇ ಬಿಸಿಲಿಗೆ ಗಿಡಗಳು ಸ್ವಲ್ಪ ಬಿಸಿಲು ಸಿಗ್ತಾಯಿದೆ, ಅದೇ ಬಿಸಿಲೇ. ಇನ್ನು ತೀರಾ ಸಂಜೆ ಆಯಿತು, ಒಂದು 6 ಗಂಟೆ ಎಲ್ಲ ಆಯಿತು. ಇನ್ನು ನಾನು ಸಂಜೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ದೀಪ ಹಚ್ಚಿಬಿಟ್ಟು ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ಅಡುಗೆ ಕೆಲಸ ಎಲ್ಲ ಬಾಕಿ ಇದೆ ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್. ಅದನ್ನ ಇನ್ನೇನು ತೋರಿಸೋದು ಅಂತ. ಇದಾದಮೇಲೆ ಅಗ್ನಿಹೋತ್ರವನ್ನು ಮಾಡಿದೆ ನಾನು. ವಿಡಿಯೋ ಕ್ಲಿಪ್ ತೊಗೊಂಡಿಲ್ಲ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.